ಉತ್ತರ ನಿನಗೆ ಮಂಗಳವಾಗಲಿ. ಸುರಲೋಕದ ಸೌಂದರ್ಯ ಲಹರಿ ಗಾನನಾಟ್ಯ ಕಿಶೋರಿ ಈ ಅಭಿಮನ್ಯುವಿನ ಪ್ರೇಮ ಕಿಶೋರಿ ಸುಂದರಿ 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 ಉತ್ತರ ಕೋಗಿಲೆ ನಿನ್ನ ಕಂಡು ನಾಚಿತು. ಉತ್ತರ ಸ್ವಾಮಿ ಪ್ರೇಯಸಿ ಪ್ರಿಯತಮ ಪ್ರಿಯೆ ಪ್ರಾಣೇಶ್ವರ. ಕೋಗಿಲೆ ನಿನ್ನ ಕಂಡು ನಾಚಿತು ಆಡಿ ನಿಂತ ನವಿಲೆ ಕಲೆಯೇ ಪ್ರೇಯಸಿ ಬಾರಿ ಬಾನೈದೆ ಆನಂದವ. ಉತ್ತರ ಬಾನೈದೆ ಆನಂದವ ಕಾವ್ಯ ಸುಧಾತಾರೆ ಕಲೆಯೇ ಪ್ರೇಯಸಿ ಬಾರೆ ಪ್ರೇಯಸಿ ಬಾರೆ ರೂಪಸಿ ಬಾರೆ ಉತ್ತರೆ ಬಾರೆ. ಉತ್ತರ ಮಾಮರ
ಈ ವನವನ್ನು ನೋಡಿದೆಯಾ? ಆಹಾ. ಎಷ್ಟೊಂದು ಸುಂದರವಾಗಿರುವುದು. ಹೌದಲ್ಲವೇ? ಪ್ರಾಣೇಶ್ವರಿ, ಬನ್ನಿ ಸ್ವಾಮಿ, ಈ ಉದ್ಯಾನವನವನ್ನು ನೋಡಿದ್ರ ಎಷ್ಟೊಂದು ಮನೋಹರವಾಗಿ ಶೋಭಿಸುತ್ತಿರುವುದು. ಹೌದು ಉತ್ತರ. ಸ್ವಲ್ಪ ನಗಬಾರದೆ? ನಗುತ್ತಿದ್ದೀನಲ್ಲ. ಕಾಣುತ್ತಿಲ್ಲ ಪ್ರಿಯ? ಪ್ರೇಮಾನುರಾಗ ನಮದಾಗಿದೆ, ಪ್ರೇಮಾನುರಾಗ ನಮದಾಗಿದೆ, ಏಕಾಂತ ವೇಳೆ ಹಾಯಾಗಿದೆ, ಪ್ರೇಮಾನುರಾಗ ನಮದಾಗಿದೆ. ಭ್ರಮರವು ಕಾದಿದೆ ಈ ಹೂವಿಗಾಗಿ, ಭ್ರಮರವು ಕಾದಿದೆ ಈ ಹೂವಿಗಾಗಿ, ಪ್ರೇಮಾನುರಾಗ ನಮದಾಗಿದೆ, ಏಕಾಂತ ವೇಳೆ ಹಾಯಾಗಿದೆ, ಪ್ರೇಮಾನುರಾಗ ನಮದಾಗಿದೆ. ಉತ್ತರ. ರಾಗತಾಳದಿ ಹಾಡುತ್ತ ನಾವುಗಳು, ರಾಗತಾಳದಿ ಹಾಡುತ್ತ ನಾವುಗಳು, ಪ್ರೇಮಾನುರಾಗ ನಮದಾಗಿದೆ, ಏಕಾಂತ ವೇಳೆ ಹಾಯಾಗಿದೆ, ಪ್ರೇಮಾನುರಾಗ ನಮದಾಗಿದೆ. ಉತ್ತರ. ಸ್ವಾಮಿ, ಅಲ್ಲಿ ನೋಡು, ಎಲ್ಲಿ ಆ ಪ್ರಿಯ? ನವಿಲಿನ ನಾಟ್ಯ ನರ್ತನವು ಎಷ್ಟೊಂದು ಸುಂದರವಾಗಿರುವುದು. ಆಹಾ, ಹೌದಲ್ಲವೇ? ನಿನ್ನಂತೆಯೇ ನರ್ತನ ಮಾಡುತ್ತಿರುವುದಲ್ಲ ಉತ್ತರ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಎಷ್ಟು ಮನೋಹರವಾಗಿ ಶೋಭಿಸುತ್ತಿರುವುದಲ್ಲವೇ? ಹೌದು ಉತ್ತರ. ಬನ್ನಿ ಪ್ರಿಯ, ಅತ್ತ ನೋಡಿ, ವಿಧ ವಿಧವಾದ ಪುಷ್ಪಗಳು ನಮ್ಮ ಉದ್ಯಾನವನದಲ್ಲಿ ಎಷ್ಟೊಂದು ಮನೋಹರವಾಗಿ ಶೋಭಿಸುತ್ತಿರುವುದು. ಹೌದು ಉತ್ತರ. ಆಹಾ. ಸ್ವಾಮಿ, ಆ ಹೇಮ ಸಾರಂಗವನ್ನು ನೋಡಿದಿರಾ? ನೋಡಿದ್ದೇನೆ ಉತ್ತರ. ನಿಮ್ಮಂತೆಯೇ ಹೇಗೆ ಜಿಗಿ ಜಿಗಿದು
ಹೃದಯದ ಕಳವಳ ಪಡೆದಿದೆಯ ನೀನೇನಾ ಕನಸೊಳಗೆ ಹೊಸ ಮೈ ಸಿರಿಯೋ ಆ ಮೈ ಸಿರಿಯೊಳಗೆ ಹೊಸ ಕನವೇ ಕನಸೊಳಗೆ ಹೊಸ ಮೈ ಸಿರಿಯೋ ಆ ಮೈ ಸಿರಿಯೊಳಗೆ ಹೊಸ ಕನವೇ ಕನಸೋ ನನಸೋ ಕೃಷ್ಣ ಶ್ರೀಲೋಲವನ ಮಾಲ ಮೋಹನ ಶೀಲ ಗೋಕುಲ ಬೃಂದಾವನ ಪರಮಾತ್ಮ ಗೋಕುಲ ಬೃಂದಾವನ ಗೋಪಾಲ ಕೃಷ್ಣ ಶ್ರೀಲೋಲವನ ಮಾಲ ಮೋಹನ ಶೀಲ ಗೋಕುಲ ಬೃಂದಾವನ ಕಾಳಿಯ ಮರ್ದನ ಕಂಸ ವಿನಾಶನ ಕಾಳಿಯ ಮರ್ದನ ಕಂಸ ವಿನಾಶನ ಪಂಕಜಲೋಚನ ಪಾವನ ನಾಮ ಭಕ್ತರಿಗೊಲಿಯುವ ಮುಕ್ತಿ ಪ್ರದಾಯಕ ಗೋಕುಲ ಬೃಂದಾವನ ಗೋಪಾಲ ಕೃಷ್ಣ ಶ್ರೀಲೋಲವನ ಮಾಲ ಮೋಹನ ಶೀಲ ಗೋಕುಲ ಬೃಂದಾವನ ಪರಮಾತ್ಮ ಪೊರೆ ವಾಸುದೇವ ದೇವಕಿ ನಂದನ ಪೊರೆ ವಾಸುದೇವ ದೇವಕಿ ನಂದನ ಜ್ಞಾನಾನಂದ ಜ್ಞಾನ ಮಹೇಶ ಜ್ಞಾನಾನಂದ ಜ್ಞಾನ ಮಹೇಶ ಕಾಳಿಯ ಮರ್ದನ ಕಂಸ ವಿನಾಶನ ಪರಮಾತ್ಮ ಕಾಳಿಯ ಮರ್ದನ
ಕಂಸ ವಿನಾಶನ ಪಂಕಜಲೋಚನ ಪಾವನ ನಾಮ ಭಕ್ತರಿಗೊಲಿಯುವ ಮುಕ್ತಿ ಪ್ರದಾಯಕ ಗೋಕುಲ ಬೃಂದಾವನ ಗೋಪಾಲ ಕೃಷ್ಣ ಶ್ರೀಲಾಲ ವನಮಾಲ ಮೋಹನ ಶ್ರೀಲ ಗೋಕುಲ ಬೃಂದಾವನ. ನಾನು ಮಾಡಿದ ಕರ್ಮಫಲವು ವಿಶೇಷವಾದುದು. ಆ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೆ ನನ್ನ ತಲೆಯ ಮೇಲೆ ಅಭಯಹಸ್ತವನ್ನಿಡುವನೋ, ಯಾವ ಮಹಿಮ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರೋ, ಯಾವ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದೋ, ಅಂತಹ ಕರುಣಾಮಯಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಧೂರ್ತನಾಗಿ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಹೇ ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ನಾನು ಸಿದ್ಧಿಯ ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವುದು. ಇದೋ ಪರಮಾತ್ಮ ನಿನಗರ್ಪಿತವಾಗಲಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ಪಾರಿದ ಮಾಲ ರುಕ್ಮಿಣಿ ಲೋಲ ಪಾರಿದ ಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರೋಚನ ತಾರ ನೀರಜಲೋಚನ ದರೋಚನ ತಾರ ಹೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯಾ ದೇವ? ಈ ನಮ್ಮ ಪಾದದ ಧೂಳಿನಿಂದ ನಮ್ಮ ಕುಟೀರವು ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ಕೃಷ್ಣ. ದಶವಂದನವಯ್ಯ ದಶರಥ ರಾಮನಂ ಪೋಲ್ವ. ಶತವಂದನವಯ್ಯ
ವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರ ವಂದನವಯ್ಯ ಸರಸಿಜಾಕ್ಷ ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚ್ಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲ ಕಡಲೊಳ್ಳೋ ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ಪಾಲ ಕಡಲೊಳ್ಳೋ ಲೀಲೆಯಿಂದ ಆಡಿದ ಲೋಲಲೋಚನನೆ ಬಂದೆಯ ಕಡು ಜಿಲ್ಲೆಯಾದ ಕೃಷ್ಣ ಕಡು ಜಿಲ್ಲೆಯಾದ ಈ ಜಡನ ತಡೆದು ಹರಿಯೇ ಕಡು ಶಿಲೆಯಾದ ಈ ಜಡನ ತಡೆದು ಹರಿಯೇ ಭವ್ಯ ಮೂರೋತಿಯ ಮಾಡಿದೆಯ ಭವ್ಯ ಮೂರೋತಿಯ ಮಾಡಿದೆಯ ತರಳ ಮೊರೆ ಕೇಳಿ ತುರುಳಗಿರಣ್ಯನ ಕರುಳನು ಕೊರಳೊಡೆಯ ಪರಮಾತ್ಮ ತರಳ ಮೊರೆ ಕೇಳಿ ತುರುಳಗಿರಣ್ಯನ ಕರುಳನು ಕೊರಳೊಡೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರೆಯ ಕರೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರೆಯ ಕರೆಯ ಹರಿಹನಂತ ಗುಣ ರೂಪನೇ ನಿನ್ನ ಹರಿಹನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಧರಿಸುವುದು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ನಾನು ಈ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ಇಲ್ಲಿವರೆಗೂ ಸೆಳೆದು ತಂದಿದೆ. ನೀನೇನು ಸಾಮಾನ್ಯನೇ ವಿದುರ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆಲೆ. ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆಲೆ ಬಲ್ಲೆ ನಿನ್ನಯ ಮನವ
ಪಾಶದಿ ಚೇತವನೊಲಿಸಿದೆ ಭಕ್ತಿಯ ಪಾಶದಿ ಚೇತವನೊಲಿಸಿದೆ ಯತ ಪದರು ಮನ ಈತಲೆ ಬಾರ್ಬೋದು ಯತ ಪದರು ಮನ ಈತಲೆ ಬಾರ್ಬೋದು ಶಕನೆ ತಿಳಿಸಿದ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಮನಸ್ಸನ್ನು ಕೊಡದೆ ಆಹಾರ ಪದಾರ್ಥಗಳನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರಪಾನದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನಾನಿರೇನೆ. ಅದರಲ್ಲಿ ನನಗೆ ಬಹಳ ಹಸಿವಾಗುತ್ತಿಲ್ಲಿದೆ, ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನಿನಗೆ ಈ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಜಯ ವಿಠಲ. ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಜಯ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಜಯ ವಿಠಲ. ಶ್ರೀರಮಣಿ ಮಣಿ ಕರುಣಾಂತರಂಗ ಶ್ರೀರಮಣಿ ಮಣಿ ಕರುಣಾಂತರಂಗ ಆಸಿದ ಜನ ಭವ ಪ್ರೇಮಾಂತರಂಗ. ಆಸಿದ ಜನ ಭವ ಪ್ರೇಮಾಂತರಂಗ ಜಗದೋದಾರ ಜಯ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ವಿಠಲ ಪಂಡರಿನಾಥ ವಿಠಲ. ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರ ಜಯ ವಿಠಲ. ವಿಠಲ ರಂಗ ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ವಿದುರ, ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂಡಿಟ್ಟ ಅವಲಕ್ಕಿ ಅಮೃತ ಸಾರವಾದ ಅವಲಕ್ಕಿ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿ ಇಟ್ಟ ಹಣ್ಣುಗಳ ರುಚಿಯಂತೂ ಮರೆಯುವಂತಿಲ್ಲವ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು. ಪರಮಾತ್ಮ,
ಇದು ಸ್ವೀಕರಿಸಿ. ಏನು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟಿಲ್ಲ ದೇವ. ವಿದುರ, ನನಗೆ ಅರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ಇದು ಸ್ವೀಕರಿಸಿ. ವಿದುರ, ಪಾತ್ರೆಯಲ್ಲಿ ಕ್ಷೀರವು ಇದ್ದೇ ಇರುವುದಲ್ಲ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಅಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ನೆನೆಯುವಂತಲ್ಲ, ನೋಡುತ್ತಿರು. ವಿದುರ, ನನ್ನ ಹಸಿವು ಪರಿಹಾರವಾಯಿತು, ನನಗೆ ಪರಮಾನಂದವಾಯಿತು. ವಿದುರ, ಏ ಪರಮಾತ್ಮ, ಅಲ್ಲಿ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ? ಏ ಪರಮಾತ್ಮ, ನೋಡು, ಧನ್ಯನಾದನು ದೇವ, ಧನ್ಯನಾದನು. ಇರುವುದು ಈ ನಿನ್ನ ಪ್ರೇಮದಿಂದ ನಾನು ಕೃತಾರ್ಥನಾದನು. ಧನ್ಯನಾದ ದೇವ, ಧನ್ಯನಾದನು. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದೂತನಾಗಿ ಬಂದಿದ್ದೇನೆ. ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವೆ. ನಿನ್ನ ಭಕ್ತಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಹೃದಯ ಸೋದರು ಧರ್ಮದೊಳಿರಲು. ಹೃದಯ ಸೋದರು ಧರ್ಮದೊಳಿರಲು ಅತಿವ್ಯದಯೇತರೋ ಗುರು ನಂದನರೋ. ಅತಿವ್ಯದಯೇತರೋ ಗುರು ನಂದನರೋ. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಸತ್ಯವಂತರಿಗೆ ಜಯವಲ್ಲವೇ ಕೇಳು. ಪುಟಿಲ ಮತಿಗಳಿಗೆ ಶುಭವಹುದೇ. ಪುಟಿಲ ಮತಿಗಳಿಗೆ ಶುಭವಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿ ಮೆಲವ ಕುರುಕುಲವನ್ನು ಧರಿಸುವುದೇ. ನಾನೆಂದು ಬಲ ಗರ್ವದಿ ಮೆಲವ ಗುರುಕುಲವನ್ನು ಧರಿಸುವುದೇ. ಕೆಳಗೆ ದರಿಯ ಪಣಕ ಜಂಬೂನ ಕದನದಲ್ಲಿ ಜಯಗಳಿಸುವುದೇ. ಕೆಳಗೆ ದರಿಯ ಪಣಕ ಜಂಬೂನ ಕದನದಲ್ಲಿ ಜಯಗಳಿಸುವುದೇ. ಉಳಿಯುವದೇ ಕೌರವರು, ಉಳಿಯುವದೇ ಕೌರವರು. ಮದಾಂತವರದ ಪದನ ಕೈಗೆ ಯುಧಿಷ್ಠರಿಗ ಜಯಗೊಳಿಪೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗಿಡಿಸುವರನ್ನು ಸದೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನಿಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಒಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಸಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ನೀನು ಅಲ್ಲಿಗೆ ಬಾ. ಒಂದು ವಿಶೇಷವಾದ ಸಂಗತಿ ನಡೆಯುವುದು, ನೀನು ನೋಡುವೆಂತೆ. ಪರಮಾತ್ಮ, ತಮ್ಮಿಚ್ಛೆಯಂತೆ ಆಗಲಿ. ಜಗದ ಜೀವನದಾತನು ನೀ, ಹಾಡಿಸಿಕೊಂಡಿಸಿ ಮಾಯೆಯ ಕವಿಸಿ,
ಎಂಬ ಗೋಚರನೆ ಪನಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರವೋ ಬಲ್ಲವರಿಲ್ಲ ಜಗದ ಜೀವರವೋ ಪವಂಡಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಪವಂಡಕ್ಕೆ ಸಿಲುಕಿದ ಪ್ರಾಂತಿಯ ಮನುಜರ ಪವರೋಗ ಮಂಜ ಪವರೋಗ ವಂಜ ಜಗದ ಜೀವನದ ಆಡಿಸಿಕೊಂಡಿಸಿ ಆಯಯ ಕವಿಸಿ ಮೋಹನ ರೂಪ ಜಗದ ಶಕುನಿ ವಚನ ಭ್ರಷ್ಟನಾಗಬೇಡ. ಏನಾಯ್ತಿನ ಶಪಥ, ಏನಾಯ್ತಿನ ಸೇಡು ಸಾಧು ಸಾಧು ಏಕೆ ಈ ಕುಕ್ಷ ಬಗೆಯುವ ಕರ್ಕಶದ ಟೇಕೆ? ತಾಂಡದ ಕಂಡ ಭಾರತಕ್ಕೆ ಕುಹಕ ಬಗೆಯ ಮಾಸಾದ ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳೆಲ್ಲ ಸರದ ಸಲ್ಲಾಪ. ಅಗ್ನಿಯೊಡನೆ ಅಂಗಿಯ ಸರದ ಸಲ್ಲಾಪ ಬರಳೆ. ಹಸಿದ ಹೆಪ್ಪುಲಿಯೊಂದಿಗೆ ಅಳಗಿರಿ ಹಾರಾಟ. ಕೌರವೇಶ್ವರ, ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನನಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ಈ ನನ್ನ ದೇಹವೇ ದಹಿಸುತ್ತಿರುವುದು. ಈ ಶಕುನಿಯ ದೇಹವನ್ನು ಹಣ್ಣು ಹಣ್ಣುವಾಗಿ ಚಿತ್ರಿಸಿ ಚಿತ್ರಿಸಿ ಚೆಂಡಾಡಿದರು. ಸೇಡು ಸೇಡು ಸೇಡೆಂಬ ಕಡೆ ನೀ ಎನ್ನದರೆಗೂ ಲಾಡಿಸಿ ಬಿಡಜಲವ. ಸೇಡೆಂಬ ಕಡೆ ನೀ ಎನ್ನದರೆಗೂ ಲಾಡಿಸಿ ಬಿಡಜಲವ. ಹೇಳಿ ಸದೆಯ ಕೊಂದೆಯ ಪಾಪಿ ಹೇಳಿ ಸದೇ ಕೊಂದೆ ಪಾಪಿ. ಅಂದ ಶಕುನಿಯೋ ಶಪಥವ ತಾಳ್ವೆ, ಅಂದ ಶಕುನಿಯೋ ಶಪಥವ ತಾಳ್ವೆ. ದಗ್ಧ ಮಾಡಿ ಎನ್ನದ ಹಾರಿಸಿದೆ, ದಗ್ಧ ಮಾಡಿ ಎನ್ನದ ಹಾರಿ ಬಡಿದು ಬಡಿದರೆ ಢಗ್ಗು. ಸೈಡೆಂಬ ಕಿಡಿ ನೀ ಎನ್ನದಷ್ಟು ಬಿಡುಜಲವ ಬಿಡುಜಲವ. ದಾವಾಗ್ನಿಯು ಅಡಿಯಿಂದ ಮುಡಿವರೆಗೂ ಹರಿಯುತ್ತಿರುವುದು ಕೌರವೇಶ್ವರ. ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನನ್ನ ಸಹೋದರರಿಗೆ ತಿನ್ನಲು ಕೇವಲ ಹಿಡಿ ಅನ್ನ, ಒಂದು ಒಡಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ ಅಲ್ಲವೇ ಕೌರವೇಶ್ವರ. ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಒಂದು ಅನ್ನ, ಒಂದು ಒಡಲೆ ನೀರನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಹತರಾದರು. ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರು, ಅಳಬೇಡಿ.
ಅಳಬೇಡಿ. ಅಳಬೇಡಿ ನನ್ನ ಭಾಗ್ಯ ಸಹೋದರರೇ. ಕೌರವೇಶ್ವರ, ಇನ್ನು ಮುಂದೆ ನೋಡುತ್ತಿರು, ನಿನಗೆ ನರ್ಕದ ಮಾರ್ಗವೇ ನಿಶ್ಚಿತ. ಅದು ಅದು ಅವನೇ ಇತ್ತಲೇ ಬರುತ್ತಿರುವನು. ಬರಲಿ ಬರಲಿ ಬರಲಿ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತೆ ಯಾರಿಗೆ? ಶಕುನಿ. ನಿನ್ನ ವೈರಿಗಳಾದ ಪಾಂಡವರಿಗೆ. ನಾನು ಮಾಡಿದಿಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯತ್ತ ಕುತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳು ಬಲದಿಂದ ಸಮಸ್ತ ಪಾಂಡವರನ್ನು ಹಿಂಸಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸ್ವಯಂ ಯುದ್ಧ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೂ ಅಭಿಮಾನದಿಂದ ಅದನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಬಿಡು ಸುಯೋಧನ. ಅಣ್ಣ ಕೇಳು ಹೇಳುವೇನ ಪ್ರಜಾ ಬರುವರ ನಡತೆ ಬೇಳುವೆ ಈಗಲೇ ಕೇಳು ಹೇಳುವೇನ ಪ್ರಜಾ ಕಲ್ಲೋ ವೈದಿಶಾವರ್ಯ ಎಲ್ಲವ ನೋಡಲು ಪ್ರಜಾ ಕಲ್ಲೋ ವೈದಿಶಾವರ್ಯ ಎಲ್ಲವ ನೋಡಲು ಕಲ್ಲ ಬೋಲನ ಇಲ್ಲೋ ಮರ್ಯವರೆಗೆ ಕೇಳು ಹೇಳುವೇನ ಪ್ರಜಾ ಪದಯೋಳು ಅನ್ನ ಮಾದಿನಿಯನ್ನ ಮನೆಯೋಳು ಅನ್ನ ಮಾದಿನಿಯನ್ನ ಉದದಿ ಅತಿಥಿತನ ಉದದಿ ಬರುವನಂತೆ ಕೇಳು ದುರ್ಲಭ ನಡತೆ ಬೇಡದ ಈಗಲೇ ಕೇಳು ಅಣ್ಣ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು? ಹೋಗು ತಮ್ಮ, ಆತಿಥ್ಯ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಈಡೇರಿಸುವಂತೆ ಕಾಣುವಂತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಚರಿಸಿರುವನಂತೆ. ಎಷ್ಟು ಅವನ ದುರಾಂಕಾರ, ಎಷ್ಟು ಅವಹೇಳನ! ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತಪರಾಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾದಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗುತ್ತಮ್ಮ. ಅಣ್ಣ, ದುರ್ಲಭ ಗರ್ಭವನ್ನು ನಡೆಯದೆ ಅಂದ್ರಜ ದುರ್ಲಭ ಗರ್ಭವನ್ನು ನಡೆಯದೆ ಪರಿಪರಿಯುತ್ತನೆಂದು ನಂಬಿ ನಡೆಯಲು ಅಂದ್ರಜ ಮುಂದೇನು ಪರಿಪರಿ ಕಷ್ಟವನ್ನು ಕೊಡುವನೋ? ಅಂದ್ರಜ ಮುಂದೇನು ಪರಿಪರಿ ಕಷ್ಟವನ್ನು ಕೊಡುವನೋ? ಇರ ಜನನಿ ಮನವ ಕೊಡದೆ ಕಳೆದ ಅವನ ಅಣ್ಣ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು, ನನಗೊಪ್ಪದು. ಸಹೋದರ ಸಹೋದರ ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನ ಕೋಪವನ್ನು ಶಮನಗೊಳಿಸಬೇಕಾದರೆ ಅಬ್ಬಾ ನನ್ನಿಂದ ಸಾಧ್ಯವಿಲ್ಲ. ಕೇಳಿದೆಯ ಮಾವ ನನ್ನ ಸಹೋದರನ ಕೋಪಾಗ್ತಿ ಜ್ವಾಲೆಯನ್ನು? ಮತಗಜಗಳು ಎಷ್ಟೇ ಸಮರ್ಥವಾದರೂ ಸಿಂಹದ ಮುಂದೆ ನಡೆಯುವುದೇ? ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ?
ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೇ ಇಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸಿದ್ದನೇ ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ. ಭಕ್ತಿ ಹೊಯ್ರಾಗ್ಗಳಿಗೆ ವಂಚಿತನಾಗಿ ಈ ಅಪಮಾನವನ್ನು ನೀನೇಗೆ ಸಹಿಸಿಕೊಳ್ಳುವೆ ಸುಯೋಧನ? ಕೃಷ್ಣನ ನಿನಗೆ ಅಷ್ಟೊಂದು ದ್ವೇಷ ಬೇಕೇ ಶಕುನಿ? ಸುಯೋಧನ, ಕುಲಗೋತ್ರವಿಲ್ಲದ ಆ ಗೊಲ್ಲ ಕೃಷ್ಣನಿಗೆ ಸುಯೋಧನ, ಕುಲಗೋತ್ರವಿಲ್ಲದ ಆ ಗೊಲ್ಲ ಕೃಷ್ಣನಿಗೆ ರಾಜ ಮರ್ಯಾದೆಯೇ ಸುಯೋಧನ. ಮೂರಡಿ ಭೂಮಿಯ ದಾನವಾಗಿ ಬೇಡಿರಿ ಮೂರಡಿ ಭೂಮಿಯ ದಾನವಾಗಿ ಬೇಡಿರಿ. ಬಲಿ ಚಕ್ರವರ್ತಿಯನ್ನು ಭೂಮಿಗೆ ತುಳಿದಂತ ಮೋಸಗಾರನು ಕೌರವೇಶ್ವರ. ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವಕ್ಷದಲ್ಲಿ ಕ್ಷತ್ರಿಯ ಜಾತಿಯನ್ನೇ ನಿರ್ಮೂಲನ ಮಾಡಲು ಅವನು ಅನುಕರಿಸಿದನು. ಅವನ ವೈರಾಗ್ಯಗಳಿಗೆ ವಂಚಿತನಾಗಿ ಯಾರು ಅವನನ್ನು ಪೂಜಿಸುವರೋ ಅವರನ್ನು ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವರಿಸಿ ಹರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರನನ್ನು ಸುರಪಾನದಿಂದ ಪ್ರಮತ್ತನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡನು. ಅಂತವನಿಗೆ ಮಣ್ಣನೆಯ ಸುಯೋಧನ. ಮಾವ, ಕೃಷ್ಣನು ಹೇಳಿ ಹಾಗಾದರೆ ನನ್ನ ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಭಿಕ್ಷೆಯನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು? ಕಾಣ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಗಿಂತ ಅವನ ವಿಜಯೋನ್ಮತವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಆಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ಕೇಳಬೇಕಾಗಿತ್ತು. ಆದರೆ ಅದನ್ನು ಅರ್ಜುನನ್ನು ಆ ಸಂಕಟದಿಂದ ನಿನ್ನ ಉದ್ಧಾರ ಮಾಡಿದನು ಸುಯೋಧನ, ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ಹೇಳಿದಂತಹ ವಂಚಕನೇ ಇರಬೇಕು. ಆದರೆ ಅವನ ಮೇಲಿನ ದ್ವೇಷದಿಂದ ಸಮಸ್ತ ಪಾಂಡವರನ್ನೇ ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಸೆಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕನ್ನು ಅವರು ಕಳೆದುಕೊಂಡರು. ಪುನಃ ಕ್ಷತ್ರಿಯ ವೀರರಿಂದ ಅನುಮುಕ್ತಲಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿರುವುದು ಉಚಿತವಾದ ಕಾರ್ಯವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ಧನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋಧನ. ಏನದು? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಹಾಗಾದರೆ ಮಾವ, ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ. ನಡೆ, ರಾಜಸಭೆಗೆ ಹೋಗೋಣ. ನಡೆ. ಎಲವ ಕಿರುಳನ ಮಗನೇ, ಎಲವೆಲವೋ ಇಷ್ಟು ದುರ್ವಿಧಿಯಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು.
ಎಲವೆಲವೋ ಗಾಂಧಾರ ವಂಶೋಧಕರಾದ ಕೌರವ ಕುನ್ನಿಯೇ ಕೇಳು. ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ರಕ್ತದ ಕಾಲುವೆಯನ್ನೇರಿಸುವೆನು. ಆ ರೈಸುವ ಆತ್ಮೀಯರನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಆತ್ಮವಿಶ್ವಾಸವನ್ನು ಮರೆತು ಅರಾಜಕತೆಯ ಆಳ್ವಿಕೆಯ ಹಂತದಲ್ಲಿ ಆಳುತ್ತಿರುವ ಅರಸನೇ, ಸಿಂಹ ಗರ್ಜನೆಯನ್ನು ಮಾಡುತ್ತಾ ಸಿಂಹಾಸದ ಸೀನುಗಳನ್ನು ಮರೆತು ಸಿರಿತನದ ಸಿರಿಯಲ್ಲಿ ಸಿಲುಕಿ ಸದಾ ಈ ಶಕುನಿಯ ಸಲಹೆಯನ್ನೇ ಸಾಧನೆ ಎಂದು ತಿಳಿದ ಸಿರಿವಂತನೇ ಕೇಳು. ಈ ಸೌಬಲನ ಸೋದರಿಯಾಗಿ ಧೃತರಾಷ್ಟ್ರನ ಹೆಂಡತಿಯಾಗಿ ಗಾಂಧಾರ ದೇಶದ ರಾಜಮಾತೆಯಾಗಿ ದುರ್ಯೋಧನಾದಿ 101 ಜನ್ಮ ಮಕ್ಕಳಿಗೆ ನೀಡಿದಂತೆ ನನ್ನ ಎತ್ತ ತಾಯಿಯೂ ಸಹ ನನ್ನೊಂದಿಗೆ 101 ಜನ್ಮ ಮಕ್ಕಳಿಗೆ ಜನ್ಮ ನೀಡಲಿಲ್ಲವೇ ಕೌರವೇಶ್ವರ? ಅಂದು ನನ್ನ ಸಹೋದರರನ್ನು ನೀನು ಕೊಲ್ಲದಿದ್ದರೆ ನಾನು ಸಹ ನಿನ್ನಂತೆ ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ರಾಜನಾಗಿ ನಾನು ನಡೆಯುತ್ತಿರಲಿಲ್ಲ ಕೌರವೇಶ್ವರ, ನಡೆಯುತ್ತಿರಲಿಲ್ಲವೇ? ನನ್ನನ್ನು ಶಕುನಿ ಎಂದು ಕರೆದೆಯಲ್ಲ. ಶ ಅಂದರೆ ಶಪಥ, ಕು ಅಂದರೆ ಕುತಂತ್ರ, ನೀ ಎಂದರೆ ನಿನ್ನ ವಂಶದ ನಿರ್ನಾಮ. ನಿನ್ನ ವಂಶವನ್ನು ನಿರ್ಮೂಲನ ಮಾಡುವ ತನಕ ನಿನ್ನನ್ನು ಬಿಡುವುದಿಲ್ಲ.